ಮಾತಾಡ್ಸೋದ್ರದತ್ತೆ ಅವ್ನ ಮಗನ ತಿನ್ನೋಣ ಅಜ್ಜಳಿ ಅವನು ಶ್ರೀಕಂಠ ಮಗನಂತೆ ಕಣಪ್ಪ. ನಮ್ಮ ನಾದಿನಿ ಮಗನ ಕೊಲೆ ಮಾಡ್ಬಿಟ್ಟಾನೆ ಕಣಪ್ಪ, ಕತ್ನೆ ಕೂದ್ಬಿಟ್ಟಾನೆ. ಅವನ ಮನಾಳಾಗ 6 ತಿಂಗಳು ನೆಡ್ತಿ ಪ್ರೆಗ್ನೆಂಟ್ ಕಣಪ್ಪ. ಅವನಂತ ಜೀವ ಸಹಿತ ಮಾಡಬೇಡ್ದು ಕಣಪ್ಪ. ಅವನು ಮೊದಲು ರಿಪೋರ್ಟ್ ಇಸ್ಕೊಬರಕ್ ಹೋಗಿದ್ನ. ರಿಪೋರ್ಟ್ ಇಸ್ಕೊಬತ್ತಾರ ಏನೋ ಬಾರ್ಗೆ ಹೋಗಿದ್ರಂತ. ಬಾರಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬರ್ಬೇಕಾದ್ರೆ ರೋಡಲ್ಲಿ ಅಡ್ಡ ಹಾಕೊಂಡು ಕತ್ನೆ ಕೂದ್ಬಿಟ್ಟಾರೆ ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿದ್ರು ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿ ಹೆಂಗೆ ಮಾಡ್ಬಿಟ್ಟಿರೋದು ಕಣಪ್ಪ. ಅವ್ರ ಮನಾಳಾಗೋರು ನೆಡ್ತಿ 6 ತಿಂಗಳು ಪ್ರೆಗ್ನೆಂಟ್. ಈಗ ಮದ್ವೆಯಾಗ 6 ತಿಂಗಳಾಯ್ತು ಕಣಪ್ಪ. 6 ತಿಂಗಳಾಗಿರುತ್ತೆ ಮದ್ವೆಯಾಗ. 6 ತಿಂಗಳು ಕಣಪ್ಪ ಆಗಿರೋದು. ಅವ್ನು ಬಾರಲ್ಲಿ ಬೆಂಗಳೂರಲ್ಲಿ ಬಾರಲ್ಲಿ ಇದ್ನ ಕಣಪ್ಪ. ಅವನು ಈಗ ಹಬ್ಬಕ್ಕೆ ಊರಿಗೆ ಬೈದ್ನ. ಊರಿಗೆ ಬಂದು ಎಡ್ತೆ ಪ್ರೆಗ್ನೆಂಟ್ ಅಲ್ವೇ ಸೀಮಂತ ಮಾಡಿ ಕಳಿಸ್ಬಿಟ್ಟು ಹೋಗಮ್ಮ ಅಂದ್ಬಿಟ್ಟು ಇಲ್ಲೇ ಇದ್ನ. ಈಗ ಬಂದು ಒಂದು 15 ದಿವಸ ಆಗಿತ್ತು ಬೆಂಗಳೂರಿಂದ ಬಂದು. ಈಗ ಕೊಲೆನ ಮಾಡ್ಬಿಟ್ಟಾರ ಕಣಪ್ಪ ರಾತ್ರಿ 11 ಗಂಟೆಲಿ. ಏನೋ ಗೊತ್ತಿಲ್ಲ ಕಣಪ್ಪ ನನಗೆ. ದೇಶ ಆಯ್ತು ಏನೋ ಗೊತ್ತಿಲ್ಲ. ಹಂಗೆ ಮಾಡ್ಬಿಟ್ಟು ನನ್ನ ಮನೆಯೊಳಗ ಅದೇನು ಗಲಾಟೆ ಊರಲ್ಲಿ ಏನೂ ಇರಲಿಲ್ಲ ಸರ್. ಅದೇನು ಮಾಡಿದ್ರು ಅವ್ನ ಮನೆಯೊಳಗ ಅಂತ ಕೆಲಸ ಮಾಡ್ಬಿಟ್ಟವನೆ. ಕತ್ನೆ ಕತ್ತರಿಸ್ಬಿಟ್ಟವನೆ. ನಾವು ನೋಡಲಿಲ್ಲ, ನೋಡ್ದವ್ರು ಹೇಳುತ್ತೆ. ಜೊತೆಲಿರೋರು ಇಬ್ರು ನೋಡವ್ರೆ, ಅವ್ರೇನು ಇದು ಮಾಡಲಿಲ್ಲ. ಆಮೇಲೆ ಅವ್ರ ತಮ್ಮನಿಗೆ ಫೋನ್ ಮಾಡವ್ರೆ ಹಿಂಗೆ ಆಗದೆ ಬರೀ ಅಂತ. ಆಗ ಅವ್ರ ತಮ್ಮ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸೋರು. ಇಲ್ಲಿ ಹಾಸ್ಪಿಟ್ಲಲ್ಲಿ ಔಟ್ ಆಗ್ಬಿಟ್ಟವ್ರೆ ಹಿಂಗೆ ಆಗ್ಬಿಟ್ಟದೆ ಸರ್. ಹೆಂಡತಿ ಮಕ್ಳು ನೋಡ್ಕ ಏನು ಚೆನ್ನಾಗಿ. ಈಗ ಹೆಂಡತಿ ಈಗ ಮದ್ವೆಗ 6 ತಿಂಗಳಾಯ್ತು. ಹೆಂಡತಿ ಈಗ 6 ತಿಂಗಳು ಪ್ರೆಗ್ನೆಂಟು. ಚೆನ್ನಾಗಿದ್ರು. ಮನೆಯವ್ರದ್ದು ಆಯ್ತಂದೆ. ಅವ್ರು ಅಣ್ಣ ತಮ್ಮದಿರು ಇಬ್ರು ಹೆಣ್ಮಕ್ಳಿಲ್ಲ, 2 ಗಂಡು ಮಕ್ಳು. 5 ತಿಂಗಳಾಯ್ತು ಮದ್ವೆ ಆಗಿ ಅವ್ರದ್ದು. ಮದ್ವೆಗ 5 ತಿಂಗಳಾಯ್ತು. ಹೆಂಡತಿ 5 ತಿಂಗಳು ಪ್ರೆಗ್ನೆಂಟು. ಈ ಕೆಲಸ ಮಾಡ್ಬಿಟ್ಟನೆ ಕಣಪ್ಪ. ಅವನಂತೂ ಜಿಮ್ ಸಹಿತ ಮಾಡಕ್ಬಾರ್ದು. ಇವ್ನ ಹೆಂಗ ಆಗೋನು ಅವನು ಹಂಗೆ ಆಗೋ ಹೊಂಟಬೇಕನಪ್ಪ. ಏತು ಗಲಾಟೆ ಅಂತ ಗೊತ್ತಿಲ್ಲ ಸರ್. ಏಂತ ಗಲಾಟೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈ ಕೆಲಸ ಮಾಡ್ಬಿಟ್ಟವ್ರೆ. ಮರಳುಗಿರಳಿ ಏನು ನಮ್ಮ ಮನೆಯವ್ರು ಯಾರು ಮರಳುಗಿರಳಿ ಏನು ಯಾವ ಮಾರದ್ಗಿರೋದು ಏನೂ ಇಲ್ಲ ಸರ್. ಒಟ್ಟೆ ಹುಡುಗರು ಸಂಘ ಸೇರ್ತಿದ್ನೆ ಅವನು. ಆ ಸಂತಿಗೆಲ್ಲ ಮರಳುಗಿರ್ಲಿಗೆ ಹೋಯ್ತಾನೆ. ಬೆಂಗಳೂರಲ್ಲಿ ಇರ್ತೀನಿ. ಈಗ ಮದುವೆ ಆದ್ಮೇಲೆ ಫಸ್ಟ್ ಬೆಂಗಳೂರಲ್ಲೇ ಇದ್ದದ್ದು ಅವ್ನು. ಈಗ ಮದುವೆ ಆದ್ಮೇಲೆ ಊರಲ್ಲಿ ಸೇರ್ಕೊಂಡದ್ದು. ಈಗ ಹೋಗಿ 1 ತಿಂಗಳು ಇದ್ದು ಬಂದ್ಬಿಟ್ಟು ಹಬ್ಬ ಆಯ್ತು ನಮ್ಮೂರಲ್ಲಿ. ಹಬ್ಬಕ್ಕೆ ಏನ್ಕ ಬಂದು ಈಗ ಎಡ್ತಿ ಸೀಮಂತ ಮಾಡ್ಬಿಟ್ಟು ಕಳ್ಸು ಅಂದ್ಬಿಟ್ಟು ಉಳ್ಕನ್ನ ಅಷ್ಟು. ಊರಲ್ಲೇ ಇರೋಣ ಅಂದ್ಬಿಟ್ಟು ಉಳ್ಕನ್ನ. ಅಷ್ಟೊತ್ತಿಗೆ ಈ ಕೆಲಸ ಮಾಡ್ಬಿಟ್ಟು ನನ್ನ ಮಗನ್ ತಿನ್ನ ಸಹ ಇನ್ನೇನು ಮಾಡಲಿಲ್ಲ. ಜಮೀನು ಆರಂಭ ಮಾಡ್ಕೊಂಡು ಹಸುಗಳವೆ ಆರಂಭ ಮಾಡ್ಕೊಂಡು ಊರಲ್ಲೇ ಇದ್ರು. ಆರಂಭ ಅವ್ರ ಪಾಡಿಗೆ ಯಾರು ಸಬಸ್ಗೂ ಹೋಯ್ತಿರಲಿಲ್ಲ, ಏನಕ್ಕೂ ಹೋಯ್ತಿರಲಿಲ್ಲ. ಬೆಂಗಳೂರಲ್ಲಿ ಅವ್ರು ಸುಮಾರು ಒಂದು 10-12 ವರ್ಷ ತಗೊಂಡು ಬೆಂಗಳೂರಲ್ಲಿ ಇದ್ರು ಸರ್. ಪರಿಚಯ ಏನೋ ಗೊತ್ತಿಲ್ಲ ಸರ್. ಇತ್ತು ಏನೋ ನನಗೆ ಗೊತ್ತಿಲ್ಲ. ಪರಿಚಯ ಇತ್ತು ಏನೋ ಗೊತ್ತಿಲ್ಲ. ಕೊಲೆ ಮಾಡ್ಬಿಟ್ಟವನು ಸರ್. ಅಜ್ಜಳ್ಳಿ ಅವನು. ಅಜ್ಜಳ್ಳಿ ಶ್ರೀಕಂಠನ ಮಗ ಅಂತಲಂತ ಅವನು. ಅವನೇನು ಕೆಲಸ ಮಾಡೋಣ ಗೊತ್ತಿಲ್ಲ. ಇಸ್ಕಂಠ ಅಂತಲ ಇಸ್ಕಂಠನ ಮಗ ಅಂತಲಂತೆ. ಅವನೇನು ಕೆಲಸ ಮಾಡೋಣ ಅಂತ ಗೊತ್ತಿಲ್ಲ. ಕೊಲೆ ಮಾಡ್ಬಿಟ್ಟವನು. ಬೈಕಲ್ಲಿ ಹೋಗ್ಬೇಕಾದ್ರೆ ಅಡ್ಲ ಕಾರ್ ನಿಲ್ಸ್ಬಿಟ್ಟು ಕೊಲೆ ಮಾಡಿರೋದು. ಬೈಕಲ್ಲಿ ಬರ್ಬೇಕಾದ್ರೆ ಅವರು ಅಡ್ಲ ಕಾರ್ ನಿಲ್ಸ್ಬಿಟ್ಟು ಕೊಲೆ ಮಾಡಿರೋದು. ಇನ್ನಿಬ್ರು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರು. ಅವ್ರಿಗೇನು ಮಾಡ್ಲಿಲ್ವಂತೆ. ಒಬ್ಬನಿಗೆ ಇಳಿದ್ಬಿಟ್ಟು ಏನೋ ಒಂದು ಯಾರು ಅಡ್ಲ ಕಾರ್ ನಿಲ್ಸೋರು ಏನಕ ಹೋದ್ರಂತಲ್ಲ. ಇವನ್ಗೆ ಕತ್ನೆ ಕೂದ್ಬಿಟ್ಟವನೆ. ಹೋಗ್ಬಿಟ್ಟು ಕತ್ತು ಇಲ್ಲೆಲ್ಲ ಹೊಡೆದ್ಬಿಟ್ಟವನೆ. ಕತ್ನೆ ಕೂದ್ಬಿಟ್ಟವನೆ. ಮೆಟ್ರಿಗೆ ಕೂದ್ಬಿಟ್ಟವನೆ. ಬಾರಲ್ಲಿ ಗಲಾಟೆಯಾಗಿ ಬಾರಿಂದ ಬರ್ಬೇಕಾದ್ರೆ ಆ ಕೆಲಸ ಮಾಡಿರೋದು. ಜೊತೆಲಿದ್ದವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ನಮ್ಗೆ ಯಾರು ಹೇಳಲಿಲ್ಲ. ಏನ್ ಮಾಹಿತಿ ಕೊಟ್ಟಾರೆ ಅಂತ ಯಾರು ಹೇಳಲಿಲ್ಲ. ಇಷ್ಟು ಮಾತ್ರ ಗೊತ್ತಾಯ್ತು. ಇಷ್ಟು ಹೇಳಿದ್ರಂತ ಹಿಂಗಾಗದೆ ಅಂತ ಇಷ್ಟು ಹೇಳಿದ್ರು. ಯಾರು ಅವರು 2-3 ಜನನೇ ಇದ್ರಂತೆ ಕಾರಲ್ಲಿ. ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. 2-3 ಜನನೇ ಇದ್ರಂತೆ ಕಾರಲ್ಲಿ ಅವರು. ಮುಳ್ಳು ಹೊಡಿತದನಂತ ಅವನು. JCB ಮಡಿಕ ಮುಳ್ಳು ಹೊಡೆದನಂತೆ. ರಾಡಲ್ಲಿ ಹೊಡೆದಿರೋದು ಅವನಿಗೆ. ರಾಡಲ್ಲೇ ಹೊಡೆದ್ನೋ ಲಾಂಗಲ್ಲೇ ಹೊಡೆದ್ನೋ ಏನ್ರಲ್ಲಿ ಹೊಡೆದ್ನೋ. ಮನಾಳಾಗ ಅವ್ನು ಮಗನ್ ತಿನ್ನೋನು. ಅವ್ನು ಎಡ್ತ ಮುಂಡಿಯಾಗ ನಮ್ಮ ಸ್ಥಿತಿ ಅವ್ನು ಎಡ್ತ ಮುಂಡಿಯಾಗ ಅವನಿಗೆ ಬರ ಈ ಕೆಲಸ ಮಾಡ್ಬಿಟ್ಟನೆ ಸಾ. ಇನ್ನೇನು ಮಾಡೋದು ಸಾ. ಈಗ 8 ಮಕ್ಳು ಕತೆ. ನಮ್ಮ ಹೆಸರು ಸುಧಾ ಅಂತ.